ಸೀತಾರಾಮ ಧಾರಾವಾಹಿಯ ಈ ದಿನದ ಸಂಚಿಕೆಯಲ್ಲಿ ಈ ಕಡೆಯಿಂದ ರಾಮುವನ್ನು ಮೀಟಾಗಿ ಹೋಗ್ತಾ ಇರುವಂಥ ಅಂಜುವನ್ನು ರಾಮ್ ನೋಡಿಬಿಡ್ತಾನೆ. ಅದನ್ನು ನೋಡಿದಂಥ ಅಂಜು ಒಂದು ಕ್ಷಣ ಶಾಕ್ ಆಗಿಬಿಡ್ತಾಳೆ. ಇನ್ನೊಂದು ಕಡೆಯಿಂದ ರಾಮ್ ಹೋಗಿ ಅಲ್ಲಿರುವಂತಹ ಸಿಹಿಯನ್ನು ಕಾಪಾಡಿರೋದಕ್ಕೆ ಅವರ ಕಾಲೋನಿಯರವರು ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಈ ದಿನದ ಸಂಚಿಕೆಯನ್ನು ನಾವು ನಮ್ಮ ಚಾನಲಲ್ಲಿ ಪೂರ್ತಿಯಾಗಿ ನೋಡೋಣ. ಅದಕ್ಕೂ ಮುಂಚೆ ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ. ಈ ಕಡೆಯಿಂದ ರಾಮ್ ಹೋಗಿ ಸಿಹಿಯನ್ನು ಹುಡುಕಿ ಕೊಟ್ಟ ಮೇಲೆ ತುಂಬಾ ಖುಷಿ ಆಗ್ತಾಳೆ ಸೀತಾ. ಆಮೇಲೆ 3 ಜನ ಕೂಡ ಸೇರಿಕೊಂಡು ಅಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗ್ತಾರೆ. ಆಗ ದೇವರ ಮುಂದೆ ತುಂಬಾ ಭಕ್ತಿಯಿಂದ ಕೈ ಮುಗಿದಂಥ ಸೀತಾ ಹೇಳ್ತಾಳೆ, ನಾವು 3 ಕೂಡ ಇಲ್ಲಿ ಬಂದು ನಮಸ್ಕಾರ ತಗೊಳ್ಬೇಕು ಮತ್ತು ನಿಮ್ಮ ಆಶೀರ್ವಾದನ ಪಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ಇಚ್ಛೆ ಆಗಿತ್ತು ಅನಿಸುತ್ತೆ ದೇವ್ರೆ, ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ಹೇಳ್ತಾಳೆ. ಇದರಿಂದ ರಾಮ್ ಕೂಡ ತುಂಬಾ ಖುಷಿ ಆಗ್ತಾನೆ. ಅದಾದಮೇಲೆ ನಾವು 3 ಜನ ದೇವಾಲಯಕ್ಕೆ ಬಂದಿದ್ವಿ ಅಂತ ಹೇಳಿ ಅಜ್ಜನಿಗೆ ಗೊತ್ತಾದರೆ ತುಂಬಾ ಖುಷಿ ಪಡ್ತಾರೆ ಅಂತ ಹೇಳಿ ರಾಮ್ ಹೇಳ್ತಾನೆ. ಈ ಕಡೆಯಿಂದ ಅಷ್ಟರಲ್ಲೇ ಸಿಹಿಗೆ ಹಶ್ವಾಗುತ್ತೆ. ನನಗೆ ಹಶ್ವಾಗ್ತಾ ಇದೆ ಅಂತ ಹೇಳಿ ಸಿಹಿ ಹೇಳಿದಾಗ ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಅಂಗಡಿಗೆ ಕರ್ಕೊಂಡು ಹೋಗಿ ರಾಮ್ ಚುರುಮುರಿಯನ್ನು ಕೊಡಿಸ್ತಾನೆ. ಆಗ ಅಲ್ಲೇ ಇರುವಂಥ ಒಂದು ಮಲ್ಲಿಗೆ ಹೂವನ್ನು ಸೀತಾ ನೋಡ್ತಾ ಇರೋದು ರಾಮ್ ಗಮನಿಸ್ತಾನೆ. ಅದನ್ನು ಸೀತಾ ತಗೊಳ್ಳದೆ ಅದನ್ನು ನೋಡಿ ಖುಷಿಪಟ್ಟು ಅಲ್ಲಿಂದ ಹೋಗ್ತಾಳೆ. ಆದರೆ ರಾಮ್ ಆ ಒಂದು ಮಲ್ಲಿಗೆ ಹೂವನ್ನು ತಗೊಂಡೋಗಿ ಪ್ರೀತಿಯಿಂದ ಸೀತಾಳಿಗೆ ಕೊಡ್ತಾನೆ. ಅದನ್ನು ನೋಡಿದಂಥ ಸೀತಾ ತುಂಬಾ ಖುಷಿ ಆಗ್ತಾಳೆ. ಈ ಕಡೆಯಿಂದ ರಾಮ್ ಮಲ್ಲಿಗೆ ಹೂವನ್ನು ತನ್ನ ಕೈಯಾರೇನೆ ಸೀತಾಳ ಮುಡಿಗೆ ಮುಡಿಸ್ತಾನೆ. ಇದರಿಂದ ಸಿಹಿ ಕೂಡ ಖುಷಿ ಆಗ್ತಾಳೆ. ನಂತರ ದೇವರಾಯನ ದುರ್ಗದಿಂದ ಸೀತಾ ಮತ್ತು ಸಿಹಿಯನ್ನು ಇಬ್ಬರನ್ನು ಕೂಡ ಸೇಫಾಗಿ ಕರ್ಕೊಂಡು ಹೋಗ್ತಾನೆ ರಾಮ್ ಅವರ ಮನೆಗೆ. ಈ ಕಡೆಯಿಂದ ಕಾಲೋನಿಯವರೆಲ್ಲರೂ ಕೂಡ ಕೊನೆಗೂ ಕೂಡ ಸಿಹಿ ಸಿಕ್ಕಳು ಅಂತ ಹೇಳಿ ಖುಷಿ ಪಡ್ತಾರೆ. ಅಷ್ಟಲ್ಲೇ ಒಬ್ಬ ಹೆಂಗಸು ಸಿಹಿಗೆ ಬಾಯಿಗೆ ಬಂದಂಗೆ ಬೈದು, ಏನು ನೀನು ಬೇಕಾಗದೇ ಇರೋ ಟೈಮಲ್ಲಿ ಎಷ್ಟೊಂದು ಮಾತಾಡ್ತೀಯ, ಒಂದು ಮಾತು ಹೇಳಿ ಹೋಗೋಕ್ಕೆ ಬರೋದಿಲ್ವಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಸಿಹಿ, ನೀವ್ಯಾಕೆ ಮಲಗಿದ್ರಿ, ನೀವು ಮಲಗಿದ್ರಿ ನನಗೆ ಬೋರ್ ಆಯಿತು, ಅದಕ್ಕೋಸ್ಕರ ನಾನು ಸೀತಮ್ಮನ ಹುಡ್ಕೊಂಡು ಹೋದೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಜೋರಾಗಿ ಆ ಹೆಂಗಸು ಬೈದಾಗ ಸೀತಾ ಸುಮ್ಮನಾಗ್ತಾಳೆ. ಅಷ್ಟಲ್ಲೇ ಸರಿ ಬಾರಪ್ಪ, ನೀನು ಕೊನೆಗೆ ಹೋಗಿ ಹುಡ್ಕೊಂಡು ಬಂದೆ, ಇದೇ ರೀತಿ ನೀನು ಯಾವಾಗಲೂ ಕೂಡ ಅವ್ರ ಜೊತೆಗೆ ಇರು ಅಂತ ಹೇಳಿ ಕಾಲೋನಿಯರು ಎಲ್ಲರೂ ಕೂಡ ಹೇಳ್ತಾರೆ. ಅದರಿಂದ ರಾಮ್ ಕೂಡ ನಾನು ಯಾವಾಗಲೂ ಅವ್ರ ಜೊತೆಗೆ ಇರ್ತೀನಿ ಅಂತ ಹೇಳಿ ಹೇಳ್ತಾನೆ. ಇದರಿಂದ ಸೀತಾ ಖುಷಿ ಆಗ್ತಾಳೆ. ಅಷ್ಟರಲ್ಲಿ ಸರಿ ಊಟಕ್ಕೆ ಹೋಗೋಣ, ಊಟ ಮಾಡಿ ಹೋಗು ಅಂತ ಹೇಳಿ ಸೀತಾ ರಾಮನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಭಾರ್ಗವಿ ಎಲ್ಲರ ಮನೆಯವ್ರಿಗೂ ಕೂಡ ಊಟಕ್ಕೆ ಅರೇಂಜ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಭಾರ್ಗವಿ ರಾಮ್ನನ್ನ ಊಟಕ್ಕೆ ಕರಿಬೇಕು ಅಂತ ಹೇಳಿ ಫೋನ್ ಮಾಡ್ತಾ ಇದ್ರೆ ಭಾರ್ಗವಿಯ ಗಂಡ, ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ, ಅವನು ಹೇಳಿ ಹೋಗಿದ್ದಾನೆ ತಾನೆ ಸೀತಾಳ ಮನೆಗೆ ಹೋಗ್ತೀನಿ ಅಂತ ಹೇಳಿ, ಅವರಿಬ್ಬರು ಪ್ರೈವಸಿಯಾಗಿ ಏನಾದರೂ ಮಾತಾಡ್ಕೊಳ್ತಾ ಇರ್ತಾರೆ, ಮುಂದೆ ಮದುವೆ ಆಗೋರು, ನೀನ್ಯಾಕೆ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀಯಾ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಭಾರ್ಗವಿ ಗುರಾಯಿಸ್ತಾಳೆ. ಇದರಿಂದ ಅವನು ಸ್ವಲ್ಪ ಸುಮ್ಮನಾಗಿ ಸರಿ ಆಯಿತು ನಿನಗೆ ಇಷ್ಟ ಬಂದಾಗ ಮಾಡ್ಕೊ ಅಂತ ಹೇಳಿ ಹೇಳ್ತಾನೆ. ಆಗ ಭಾರ್ಗವಿ ರಾಮ್ಗೆ ಫೋನ್ ಮಾಡ್ತಾಳೆ. ಈ ಕಡೆಯಿಂದ ಊಟ ಮಾಡೋದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿರುವಂತಹ ರಾಮ್ ಇನ್ನೇನು ಊಟ ಮಾಡಬೇಕು ಅಷ್ಟಲ್ಲೇ ಭಾರ್ಗವಿಯ ಫೋನ್ ರಾಮ್ಗೆ ಬರುತ್ತೆ. ರಾಮ್ ಫೋನನ್ನು ರಿಸೀವ್ ಮಾಡಿ, ಹೇಳಿ ಚಿಕ್ಕಿ, ಸಾರಿ ನಾನು ಕಾಲ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಮಾಡಿದ್ರಿ, ಏನು ಹೇಳಿ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಭಾರ್ಗವಿ, ಸಾರಿ ರಾಮ್ ನಿನಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ, ಏನು ಅಂದ್ಕೊಳ್ಬೇಡ, ನಾನು ಏನು ಹೇಳೋಕ್ಕೆ ಫೋನ್ ಮಾಡಿದೆ ಅಂದರೆ ನೀನು ಅಲ್ಲೇ ಊಟ ಮಾಡಿ ಬಾ, ಇಲ್ಲಿಗೆ ಬಂದು ಊಟ ಮಾಡಬೇಡ ಆಯಿತಾ, ನೀನು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡು ಸೀತಾಳ ಜೊತೆಗೆ, ಬರಬೇಕಾದ್ರೆ ಅಶೋಕ್ನನ್ನು ಮೀಟ್ ಆಗಿ ಬಾ ಅಂತ ಹೇಳಿ ಹೇಳ್ತಾಳೆ. ಇದರಿಂದ ಅಶೋಕ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಯಾಕೆ ಆ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳಿ ರಾಮ್ ಕೇಳ್ತಾನೆ. ಅದೇನು ಪ್ರಾಬ್ಲಮ್ ಇಲ್ಲ, ಅದೆಲ್ಲ ಅವನು ಏನಾದರೂ ಪ್ರಾಬ್ಲಮ್ ಇದ್ದರೆ ನಿನಗೆ ಹೇಳ್ತಾನೆ, ನನಗೆ ಹೆಂಗೆ ಹೇಳ್ತಾನೆ, ಆದರೂ ಕೂಡ ನೀನು ಎಲ್ಲ ಮುಗಿಸ್ಕೊಂಡು ಅಶೋಕ್ನನ್ನು ಮೀಟ್ ಮಾಡಿ ಬಾ, ಮತ್ತೆ ನಾಳೆ ಅಶೋಕ್ ಮತ್ತು ಅವರ ಹೆಂಡತಿ ಎಲ್ಲರೂ ಕೂಡ ಊಟಕ್ಕೆ ಕರಿ ಅಂತ ಹೇಳಿ ಹೇಳ್ತಾಳೆ. ಇದರಿಂದ ಒಂದು ಕ್ಷಣ ಭಾರ್ಗವಿಯ ಗಂಡ ಶಾಕ್ ಆಗ್ತಾನೆ. ಇವಳೇನು ಸ್ಕೀಮನ್ನು ಹಾಕ್ಕೊಂಡಿದ್ದಾಳೆ, ಯಾಕೆ ಈ ರೀತಿ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಮುಂದಾಗ್ತಾನೆ. ಅಷ್ಟರಲ್ಲೇ ಫೋನ್ ಕಟ್ ಮಾಡಿದಂತಹ ಭಾರ್ಗವಿ, ನೀವು ಅಂದ್ಕೊಂಡಿದ್ದು ಸುಳ್ಳಾಯ್ತಲ್ವಾ, ನಾನು ಡಿಸ್ಟರ್ಬ್ ಮಾಡೋದಕ್ಕೆ ಫೋನ್ ಮಾಡಿದ್ದೆ ಅಂದ್ಕೊಂಡಿದ್ರಲ್ವಾ, ನಾನ್ಯಾಕೆ ಆ ರೀತಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅಷ್ಟರಲ್ಲಿ ಅವನು ಯೋಚನೆ ಮಾಡೋದಕ್ಕೆ ಮುಂದಾಗ್ತಾನೆ. ಯಾಕೆ ಇವಳು ಈ ರೀತಿ ಹೇಳಿದ್ದು, ಏನಿದೆ ಕೆಲಸ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿರುವಂಥ ರಾಮ್ಗೆ ಅಶೋಕ್ಗೆ ಏನಾಗಿದೆ, ಯಾಕೆ ಈ ರೀತಿ ಚಿಕ್ಕಿ ನನಗೆ ಹೇಳಿದ್ದು ಅನ್ನೋ ಒಂದು ಆಲೋಚನೆ ಮೂಡುತ್ತೆ. ಆಗ ತುಂಬಾ ಯೋಚನೆ ಮಾಡ್ತಾ ಇರುವಂಥ ರಾಮ್ನನ್ನು ನೋಡಿದಂತಹ ಸೀತಾ, ಅಯ್ಯೋ ನಿಮಗೆ ನಾನು ತೊಂದರೆ ಮಾಡಿಬಿಟ್ಟೆ, ನಿಮ್ಗೆ ಎಷ್ಟೊಂದು ಕೆಲಸ ಇರುತ್ತೆ ಮತ್ತು ಮನೆಯಲ್ಲೂ ಕೂಡ ನಿಮಗೋಸ್ಕರ ಕಾಯ್ತಾ ಇರ್ತಾರೆ, ನಾನು ನಿಮಗೆ ಊಟಕ್ಕೆ ಬನ್ನಿ ಅಂತ ಹೇಳಿ ಫೋರ್ಸ್ ಮಾಡಬಾರ್ದಾಗಿತ್ತು ಅಂತ ಹೇಳಿ ಹೇಳ್ತಾಳೆ. ಅಷ್ಟರಲ್ಲೇ ರಾಮ್, ಪರವಾಗಿಲ್ಲ ನಾವು ಮನೆಗೆ ಸೇಫಾಗಿ ರೀಚ್ ಆದ್ವಾ ಅಂತ ಕೇಳೋದಕ್ಕೆ ಮಾತ್ರ ಅವರು ಕಾಲ್ ಮಾಡಿದ್ದು, ಅದನ್ನು ಬಿಟ್ಟು ಬೇರೇನೂ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಹಾಗಿದ್ರೆ ಸರಿ ಊಟ ಮಾಡಿ ಅಂತ ಹೇಳಿ ಇನ್ನೇನು ಸೀತಾ ಊಟ ಬಡಿಸ್ಬೇಕು. ಅಷ್ಟರಲ್ಲೇ ರಾಮ್, ಸ್ವಲ್ಪ ಇರಿ ನಾನು ಇನ್ನೊಂದು ಸರಿ ನಿಮ್ಮ ಜೊತೆಗೆ ಊಟ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಆಗ ಅದನ್ನು ನೋಡಿದಂಥ ಸಿಹಿ, ಯಾಕೆ ಫ್ರೆಂಡ್ ನೀನು ನನ್ನ ಜೊತೆ ಊಟ ಮಾಡೋದಿಲ್ವಾ ಅಂತ ಹೇಳಿ ಕೇಳ್ತಾಳೆ. ಆಗ ರಾಮ್ ಹೇಳ್ತಾನೆ, ಇಲ್ಲ ನಂದೊಂದು ಸ್ವಲ್ಪ ಕೆಲಸ ಇದೆ ಸೀತಾ, ನಾನು ಅರ್ಜೆಂಟಾಗಿ ಅಶೋಕ್ನನ್ನು ಮೀಟ್ ಆಗಬೇಕು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಒಂದು ಬಾಕ್ಸ್ನಲ್ಲಿ ತಿಂಡಿಯನ್ನು ಹಾಕಿ ಅವನಿಗೆ ಕೊಟ್ಟು ಕಳಿಸ್ತಾಳೆ ಸೀತಾ. ಈ ಕಡೆಯಿಂದ ಅಶೋಕ್ನನ್ನು ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಹೋದಂತಹ
ರಾಮ್ ಅಶೋಕ್ನ ಜೊತೆಗೆ ಮಾತಾಡ್ತಾನೆ. ನಾಳೆ ಚಿಕ್ಕಿ ನಿಮ್ಮನ್ನು ಊಟಕ್ಕೆ ಕರೆದಿದ್ದಾಳೆ ಅಂತ ಹೇಳ್ತಾನೆ. ಆಗ ಅಶೋಕ್ ಸರಿ ಆಯಿತು ಬರ್ತೀವಿ ಅಂತ ಹೇಳಿ ಸರಿ ನೀನು ಸೇಫಾಗಿ ಮನೆಗೆ ಹೋಗುವಂಥ ರಾಮ್ನನ್ನು ಅಲ್ಲಿಂದ ಕಳಿಸ್ತಾನೆ. ಅದಾದ ನಂತರ ಅಶೋಕ್ ಯೋಚನೆ ಮಾಡ್ತಾನೆ, ನಾಳೆ ನನಗೆ ಚಿಕ್ಕಿ ಯಾಕೆ ಊಟಕ್ಕೆ ಕರೆದಿರೋದು, ಮನೆಯವರೆಲ್ಲರೂ ಕೂಡ ಕರೆದಿದ್ದಾಳೆ, ಏನಿರ್ಬೋದು ಇದರಿಂದ ಸ್ಕೀಮ್ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಆದರೆ ನಾನು ಅಂದ್ಕೊಂಡಷ್ಟು ಸುಲಭ ಅಲ್ಲ ಭಾರ್ಗವಿ ಚಿಕ್ಕಿ, ಅವಳು ಏನೋ ಒಂದು ಸ್ಕೀಮನ್ನು ಹಾಕ್ಕೊಂಡೇ ಕರೆದಿದ್ದಾಳೆ ಅಂತ ಹೇಳಿ ತುಂಬ ಯೋಚನೆ ಮಾಡೋದಕ್ಕೆ ಮುಂದಾಗ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆ ಅಂಜುಗೆ ಹುಷಾರಿಲ್ಲ ಔಷಧಿ ತರ್ತೀನಿ ಅಂತ ಹೇಳಿ ರಾಮುವನ್ನು ಮೀಟ್ ಆಗೋದಕ್ಕೆ ಹೋಗಿರ್ತಾಳೆ. ಆಗ ರಾಮ್ ನಾಟಕೀಯವಾಗಿ ಹೇಳ್ತಾನೆ, ನಾನು ನಿನ್ನನ್ನು ಬಿಟ್ಟು ಇರೋದಿಲ್ಲ ಅಂಜು, ನಾನು ನಿನ್ನ ಜೊತೆಗೆ ಯಾವಾಗಲೂ ಕೂಡ ಇರಬೇಕು, ನಾವಿಬ್ಬರು ಬೇಗ ಮದುವೆ ಆಗೋಣ ಅಂತ ಹೇಳ್ತಾನೆ. ಅದಕ್ಕೆ ಅಂಜು, ಅಯ್ಯೋ ಈಗ ಅಣ್ಣಂದು ಮದುವೆ ನಡೀತಾ ಇದೆ, ಈಗ ನಾನು ಮದುವೆ ಆಗ್ತೀನಿ ಅಂದರೆ ಹೇಗೆ ಕೇಳ್ತಾರೆ, ಒಂದು ಕೆಲಸ ಮಾಡು, ರಾಮಣ್ಣನ ಮದುವೆಗೆ ನೀನು ಕೂಡ ಬಾ, ಅಲ್ಲೇ ಎಲ್ಲರೂ ಇರ್ತಾರೆ, ಅಲ್ಲಿ ಅಜ್ಜನ ಆಶೀರ್ವಾದ ತಗೊಂಡು ನಾವು ಇದರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾಳೆ. ಆಗ ಅವನು ಕೂಡ ನಾಟಕೀಯವಾಗಿ ನಾನು ನಿನ್ನನ್ನು ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಸರಿ ಆಯಿತು, ನನಗೆ ಲೇಟ್ ಆಯಿತು, ನಾನು ಇನ್ನೇನು ಹೊರಡ್ತೀನಿ ಅಂತ ಹೋಗ್ತಾ ಇರ್ತಾಳೆ ಅಂಜು. ಅಷ್ಟರಲ್ಲೇ ಸರಿ ನಾನು ನಿನ್ನ ಜೊತೆಗೆ ಒಂದು ಸೆಲ್ಫಿ ತೊಗೊಳ್ಬೇಕು ಅಂತ ರಾಮು ಅಂಜುವಿನ ಜೊತೆಗೆ ಒಂದು ಸೆಲ್ಫಿನ ತಗೊಳ್ತಾನೆ. ಹೊರಗಡೆ ಹೋದಂಥ ಅಂಜು ಮಳೆಯನ್ನು ನೋಡ್ತಾಳೆ. ಆಗ ರಾಮು ಕೂಡ ಮಳೆಯನ್ನು ನೋಡಿ ನಾವಿಬ್ಬರು ಈ ಒಂದು ಮಳೆಯಲ್ಲಿ ಒಂದು ವಾಕನ್ನು ಹೋಗೋಣ ಅಂತ ಇಬ್ಬರು ಕೂಡ ಹೋಗ್ತಾ ಇದ್ರೆ ಅಷ್ಟರಲ್ಲಿ ರಾಮ್ನ ಕಾರ್ ಅಲ್ಲಿಂದ ಪಾಸ್ ಆಗುತ್ತೆ. ಅದನ್ನು ನೋಡಿದಂಥ ಅಂಜು ತುಂಬಾ ಖುಷಿಯಾಗಿ ರಾಮಣ್ಣನ ಕಾರ್ ಇದು ಇಲ್ಲೇಗೆ ಬಂತು ಅಂತ ಯೋಚನೆ ಮಾಡ್ತಾ ಇದ್ರೆ ಅಷ್ಟರಲ್ಲಿ ಅದನ್ನು ನೋಡಿದಂಥ ರಾಮು ತುಂಬಾ ಗಾಬರಿ ಆಗ್ತಾನೆ. ರಾಮುವಿನ ಜೊತೆಗೆ ಅಂಜುವನ್ನು ನೋಡಿದಂಥ ರಾಮ್ ತುಂಬಾ ಶಾಕ್ ಆಗ್ತಾನೆ, ಇವಳ ಜೊತೆ ಇವನೇನು ಮಾಡ್ತಾ ಇದ್ದೇನೆ ಅಂತ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತ ಹೋಗ್ತದೆ ಸ್ನೇಹಿತರೆ. ಇದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ನೀವು ನಮ್ಮ ಚಾನಲಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ಮಿಸ್ ಮಾಡದೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.